ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಷಷ್ಠಿ. ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ಇವಾಗ ರೆಡಿ ಆಗ್ತಾಯಿದ್ದೀನಿ. ಗ್ರೀಷ್ಮ ಆಲ್ರೆಡಿ ರೆಡಿ ಆಗ್ತಾಯಿದ್ದಾಳೆ. ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಬೇಕು. ದೊರೆಯವರು ಎಲ್ಲ ಹೋಗಿದ್ದಾರೆ ಹೊರಗಡೆ. ಈ ಸುಬ್ರಹ್ಮಣ್ಯ ಷಷ್ಠಿಯನ್ನು ಚಂಪಾ ಷಷ್ಠಿ ಅಥವಾ ಸ್ಕಂದ ಷಷ್ಠಿ ಅಂತ ಕರಿತೀವಿ. ನಾವು ಈಗ ಉತ್ತಕ್ಕೆ ಅಥವಾ ನಾಗರಕಲ್ಗೆ ಪೂಜೆ ಮಾಡೋದಕ್ಕಿಂತ ಮೊದಲು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಪೂಜೆ ಸಾಮಾನೆಲ್ಲ ಜೋಡಿಸ್ಕೊಂಡು ಹುತ್ತದ ಹತ್ರ ಹೋಗಬೇಕು. ಎಲ್ಲ ರೆಡಿ ಮಾಡ್ಕೋಬೇಕು. ಈಗ ಗ್ರೀಷ್ಮ ರೆಡಿ ಆಗ್ತಿದ್ದಾಳೆ. ಅನ್ವಿಕ್ ಇನ್ನೂ ಎದ್ದಿಲ್ಲ, ಎದ್ದೇಳಿಸ್ಬೇಕು ಅವನ್ನ. ನಾನು ಕೂಡ ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ಆಗಿರೋದ್ರಿಂದ ಹಬ್ಬ ಅಲ್ವಾ, ಅದರಿಂದ ಸ್ಯಾರಿ ಹಾಕ್ಕೊಂಡಿದ್ದೀನಿ, ಸಿಂಪಲ್ ಆಗಿರೋದು. ಈ ರೀತಿ ರೆಡಿಯಾಗಿದ್ದೆ ನಾನು. ಹುತ್ತದ ಪೂಜೆಗೆ ಪೂಜಾ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬಾಳೆಹಣ್ಣನ್ನು ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಜೊತೆಗೆ ತಟ್ಟೆಯಲ್ಲಿ ಎಲ್ಲ ಪೂಜೆ ಸಾಮಾನುಗಳನ್ನು ಕೂಡ ತೊಗೊಂಡಿದ್ದೀನಿ. ಅಂದರೆ ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಕಾಯಿ, ಬಾಳೆಹಣ್ಣು, ಕಟ್ಟಿರೋವಂಥ ಹೂವು ಮತ್ತು ಬಿಡಿ ಹೂವು, ಸ್ವಲ್ಪ ಗಂಧದ ಕಡ್ಡಿ, ಕರ್ಪೂರ, ಧೂಪ ಆರತಿ, ಮ್ಯಾಚ್ ಬಾಕ್ಸು, ಎಲೆ ಅಡಿಕೆ. ಹುತ್ತಕ್ಕೆ ಹಾಲು ಎರಿಬೇಕಲ್ವ, ಅದಕ್ಕೆ ಒಂದು ಬಾಕ್ಸಲ್ಲಿ ಹಸಿ ಹಾಲು, ಅದಕ್ಕೆ ಸ್ವಲ್ಪ ಬೆಣ್ಣೆ ಸೇರಿಸ್ಬೇಕು ಮತ್ತು ಸಕ್ಕರೆನೂ ಹಾಕಬೇಕು. ಆಲ್ರೆಡಿ ಕಟ್ ಮಾಡಿಟ್ಟಿದ್ನಲ್ಲ ಬಾಳೆಹಣ್ಣು, ಅದನ್ನು ತೊಗೊಂಡಿದ್ದೀನಿ. ಅದೆಲ್ಲದ್ರ ಜೊತೆಗೆ ಒಂದು ಚಮ್ ನೀರು ತೊಗೊಂಡಿದ್ದೀನಿ. ಯಾಕೆಂದರೆ ಪೂಜೆ ಮಾಡೋಕ್ಕಿಂತ ಮೊದಲು ಆ ಜಾಗಕ್ಕೆ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿ ಅದಾದಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕು. ಗ್ರೀಷ್ಮ ಆಲ್ರೆಡಿ ರೆಡಿಯಾಗಿದ್ದಾಳೆ. ಅನ್ವಿಕ್ ಇವಾಗ ಎದ್ದಿದ್ದಾನೆ. ಅವನು ಇವಾಗ ಎದ್ದು ಅವ್ನು ಸ್ನಾನ ಮಾಡ್ಕೊಂಡು ರೆಡಿ ಆದರೆ ಎಲ್ಲರೂ ಕೂಡ ರೆಡಿ ಆದಂಗೆ ಆಯಿತು. ದೊರೆಯವರು ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಈಗ ಪೂಜೆ ಸ್ಟಾರ್ಟ್ ಮಾಡಬೇಕು. ಅನ್ವಿಕ್ ಒಬ್ಬ ರೆಡಿ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಜೊತೆಗೆ ನಾನಿಲ್ಲಿ ಹಾಲು ಜೊತೆಗೆ ಬೆಣ್ಣೆ, ಸಕ್ಕರೆ ಎರಡನ್ನೂ ಕೂಡ ಹಾಕಿದ್ದೀನಿ. ಪೂಜೆಗೆ ಹೋಗೋದಕ್ಕೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಾಯಿತು. ಈಗ ಮನೆಯಲ್ಲಿ ದೀಪ ಹಚ್ಚಿ ಪೂಜೆನ ಮಾಡ್ತಾಯಿದ್ದೀನಿ. ಅನ್ವಿಕ್ ಕೂಡ ರೆಡಿ ಆಗಾಯಿತು. ಇವಾಗ ಎಲ್ಲರೂ ಕೂಡ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಹುತ್ತದ ಹತ್ರ ಪೂಜೆಗೆ ಹೋಗಬೇಕು. ಈ ಸುಬ್ರಹ್ಮಣ್ಯ ಷಷ್ಠಿ ದಿನ ಕೆಲವರು ನಾಗರಕಲ್ಗೆ ಪೂಜೆ ಮಾಡಿದ್ರೆ ಕೆಲವರು ಹುತ್ತಕ್ಕೆ ಪೂಜೆ ಮಾಡ್ತಾರೆ. ಇನ್ನು ಕೆಲವರು ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಅದೇ ರೀತಿ ನಾವಿವಾಗ ಹುತ್ತದ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ರೆಡಿ ಮಾಡಿಕೊಂಡು ಹುತ್ತದ ಹತ್ರ ಹೋಗ್ತಾಯಿದ್ದೀವಿ ಪೂಜೆ ಸಾಮಾನೆಲ್ಲ ತೊಗೊಂಡು. 2-3 ದಿನದಿಂದ ಬಿಸಿಲು ಕೂಡ ಇರಲಿಲ್ಲ ಮತ್ತು ಮೋಡದ ವಾತಾವರಣದ ಥರ ಇತ್ತು. ಆದರೆ ಇವತ್ತು ತುಂಬಾ ಬಿಸಿಲಿದೆ. ನಾವಿವಾಗ ಹುತ್ತದ ಹತ್ರ ಬಂದ್ವಿ ಪೂಜೆ ಮಾಡೋದಕ್ಕೆ ಅಂತ. ಆಲ್ರೆಡಿ ಯಾರೋ ಪೂಜೆ ಮಾಡ್ತಾ ಇದ್ದಾರೆ. ಈ ಹುತ್ತ ನಮ್ಮ ಮನೆ ಹತ್ರದಲ್ಲೇ ಇದೆ, ಅದರಿಂದ ಇಲ್ಲೇ ಬಂದು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಾವು ಪ್ರತಿ ವರ್ಷ ಷಷ್ಠಿ ಪೂಜೆನೂ ಕೂಡ ಊರಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಆದರೆ ಈಗ 2 ವರ್ಷದಿಂದ ನಾವು ಮೈಸೂರಲ್ಲೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ಗ್ರೀಷ್ಮ, ಅನ್ವಿಕ್ ಇಬ್ರಿಗೂ ಕೂಡ ಸ್ಕೂಲ್ ಇರುತ್ತಲ್ವ, ಅದರಿಂದ ಊರಿಗೆ ಹೋಗೋಕ್ಕಾಗ್ತಾಯಿಲ್ಲ. ಈಗ ನಾನು ನೀರನ್ನ ಪ್ರೋಕ್ಷಣೆ ಮಾಡಿ ಅದಾದಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪಕ್ಕದಲ್ಲೇ ಇಲ್ಲಿ ತುಳಸಿ ಗಿಡನೂ ಕೂಡ ಇತ್ತು, ಅದಕ್ಕೂ ಕೂಡ ಪೂಜೆ ಮಾಡ್ತಾಯಿದ್ದೀನಿ. ಈಗ ಮೊದಲನೇದಾಗಿ ನಾನು ಮನೆಯಿಂದನೇ ದೀಪ, ಬತ್ತಿ ಮತ್ತು ಎಣ್ಣೆ ಅದೆಲ್ಲನೂ ಕೂಡ ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಅದನ್ನು ಹಚ್ತಾ ಇದ್ದೀನಿ. ನಾವಿಲ್ಲಿ ದೀಪ ಹಚ್ಚಿ ಪೂಜೆನ ಸ್ಟಾರ್ಟ್ ಮಾಡ್ತೀವಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಆಲ್ರೆಡಿ ಅಲ್ಲಿ ಮೊದಲೇ ಪೂಜೆ ಮಾಡಿ ಹೋಗಿರ್ತಾರಲ್ವ ದೀಪ ಹಚ್ಚಿ, ಅದಕ್ಕೇ ಎಣ್ಣೆಯನ್ನು ತೊಗೊಂಡೋಗಿ ಎಣ್ಣೆ ಹಾಕಿ ಅದಾದಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಕೆಲವರು ದೀಪ ಹಚ್ಚೋದೇನು ಪದ್ಧತಿ ಇರೋಲ್ಲ, ಹೋಗಿ ಪೂಜೆ ಮಾಡಿ ಬರ್ತಾರಷ್ಟೇ. ಒಂದೊಂದು ರೀತಿಯಾದಂತಹ ಆಚರಣೆ ಇರುತ್ತೆ. ಅವರವರ ಆಚರಣೆ ಯಾವ ರೀತಿ ಇರುತ್ತೆ ಆ ರೀತಿ ಪೂಜೆನ ಸ್ಟಾರ್ಟ್ ಮಾಡ್ಬೋದು. ನಾನಿಲ್ಲಿ ದೀಪ ಹಚ್ಚೋದ್ರ ಮೂಲಕ ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಕಾರ್ತಿಕ್ ಮಾಸದಲ್ಲಿ ಬರುವಂತಹ ಅಮಾವಾಸ್ಯೆಯ 6ನೇ ದಿನನ ನಾವು ಷಷ್ಠಿ ಪೂಜೆ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಈ ಪೂಜೆನ ಮಾಡೋದ್ರಿಂದ ತುಂಬಾ ಶುಭ ಫಲನ ನಾವು ನೋಡ್ಬೋದು. ಆದ್ದರಿಂದ ವರ್ಷಕ್ಕೊಂದ್ಸಲನಾದರೂ ಈ ರೀತಿ ನಾವು ಹುತ್ತಕ್ಕೆ ಹಾಲೆರೆಯೋದ್ರ ಮೂಲಕ ಪೂಜೆನ ಮಾಡಿದ್ರೆ ತುಂಬಾ ಒಳ್ಳೆಯದು. ಜೊತೆಗೆ ಕೆಲವರು ಸುಬ್ರಹ್ಮಣ್ಯರ ವ್ರತಾಚರಣೆಯನ್ನು ಕೂಡ ಮಾಡ್ತಾರೆ. ಅದೆಲ್ಲನೂ ಕೂಡ ತುಂಬ ನಿಷ್ಠೆಯಿಂದ ಮಾಡಬೇಕು. ಈಗ ನಾನು ಇಲ್ಲಿ ಹುತ್ತಕ್ಕೆ ಗೆಜ್ಜೆ ವಸ್ತ್ರ ಹಾಕ್ತಿದ್ದೀನಿ, ಜೊತೆಗೆ ಹೂವನ್ನು ಕೂಡ ಹಾಕ್ತಿದ್ದೀನಿ. ಕಟ್ಟಿರೋ ಅಂಥ ಹೂವು ಮತ್ತು ಬಿಡಿ ಹೂವು ಎರಡನ್ನೂ ತೊಗೊಂಡು ಬಂದಿದ್ದೀನಿ. ಎರಡನ್ನೂ ಕೂಡ ಹಾಕ್ತಾಯಿದ್ದೀನಿ. ಊರಲ್ಲಿ ನಮ್ಮ ಜಮೀನಲ್ಲಿರುವಂತಹ ಹುತ್ತಕ್ಕೆ ಪೂಜೆ ಮಾಡೋದ್ರ ಮೂಲಕ ನಾವು ಷಷ್ಠಿ ಪೂಜೆನ ಮಾಡ್ತೀವಿ. ಅದ್ರ ಜೊತೆಗೆ ಮನೆಯಿಂದನೇ ತಿಂಡಿನ ಪ್ರಿಪೇರ್ ಮಾಡ್ಕೊಂಡು ತೊಗೊಂಡೋಗಿ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಅಲ್ಲೇ ತಿಂಡಿ ತಿಂದ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅದಾದಮೇಲೆ ಮನೆಗೆ ಬರ್ತಿದ್ವಿ. ಈ ವರ್ಷ ನಾನಿಲ್ಲಿ ಪೂಜೆ ಮಾಡ್ತಿದ್ದೀನಿ. ಊರಲ್ಲಿ ಎಲ್ಲರೂ ಕೂಡ ಜಮೀನಲ್ಲಿ ಪೂಜೆ ಮಾಡ್ತಿದ್ದಾರೆ. ಈಗ ದೊರೆಯವರು ಕಾಯೆಲ್ಲ ಹೊಡೆದು ಅದಾದಮೇಲೆ ಅದರಲ್ಲಿರುವಂತಹ ಎಳ್ನೀರನ್ನ ಹುತ್ತಕ್ಕೆಲ್ಲ ಪ್ರೋಕ್ಷಣೆ ಮಾಡ್ತಿದ್ದಾರೆ. ಕೆಲವರು ಹುತ್ತದ ಮುಂದೆ ಅಥವಾ ನಾಗರಕಲ್ ಮುಂದೆ ನೈವೇದ್ಯನೂ ಕೂಡ ಇಡ್ತಾರೆ. ನೈವೇದ್ಯಕ್ಕೆ ತಂಬಿಟ್ಟು, ಕೋಸಂಬರಿ, ನೆನೆಸಿರೋಂಥ ಕಡಲೆಕಾಳು, ಇನ್ನಿತರ ಸಿಹಿ ತಿಂಡಿಗಳನ್ನು ನೈವೇದ್ಯಕ್ಕೆ ಅಂತ ಇಡ್ತಾರೆ.
ಒಂದೊಂದು ಕಡೆ ಒಂದೊಂದು ರೀತಿಯಾದಂತಹ ಆಚರಣೆ ಇರುತ್ತೆ, ಆದರೆ ನಮ್ಮ ಕಡೆ ಆ ರೀತಿ ಯಾವುದು ನೈವೇದ್ಯನ ಇಡುವಂತಹ ಪದ್ಧತಿ ಇಲ್ಲ. ಈಗ ದೊರೆಯವರು ಮತ್ತು ಅನ್ವಿಕ್ ಇಬ್ಬರು ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಗ್ರೀಷ್ಮ ವಿಡಿಯೋ ಮಾಡ್ತಾ ಇದ್ದಾಳೆ. ಎಲ್ಲರೂ ಕೂಡ ಗಂಧದ ಕಡ್ಡಿ ಕರ್ಪೂರನ ಹಚ್ಚಿ ಧೂಪನ ಹಚ್ಚಿಟ್ಟು ಪೂಜೆನ ಮಾಡಿದ್ವಿ. ಇವಾಗ ಹುತ್ತಕ್ಕೆ ಹಾಲು ಎರಿತಾ ಇದ್ದೀವಿ. ಅಂದರೆ ನಮ್ಮ ಕಡೆ ಅದನ್ನು ತನಿ ಎರೆಯೋದು ಅಂತ ಕರಿತೀವಿ. ಹಾಲಿಗೆ ಅಂದರೆ ಹಸಿ ಹಾಲಿಗೆ ಬೆಣ್ಣೆ ಸೇರಿಸಿ ಸಕ್ಕರೆ ಹಾಕಿ ಅದ್ರ ಜೊತೆಗೆ ಕಟ್ ಮಾಡ್ಕೊಂಡು ಬಂದಿದ್ನಲ್ಲ ಬಾಳೆಹಣ್ಣ ಮಿಕ್ಸ್ ಮಾಡಿ ಅದಾದಮೇಲೆ ಹುತ್ತಕ್ಕೆ ಹಾಕ್ತಾಯಿದ್ದೀವಿ ಎಲ್ಲರೂ. ಇನ್ನು ಕೆಲವು ಕಡೆ ಏನು ಮಾಡ್ತಾರೆ ಅಂದರೆ ಹಣ್ಣುಗಳನ್ನು ಕೂಡ ಕಟ್ ಮಾಡ್ಕೊಂಡು ಬಂದು ಹುತ್ತಕ್ಕೆ ಹಾಕ್ತಾರೆ. ಅಂದರೆ ಆ್ಯಪಲು, ಆರೆಂಜು, ಬಾಳೆಹಣ್ಣು, ಸೌತೆಕಾಯಿ ಈ ರೀತಿ ಹಣ್ಣುಗಳನ್ನು ಕೂಡ ಕಟ್ ಮಾಡ್ಕೊಂಡು ಬಂದು ಹುತ್ತದ ಹತ್ರ ಹಾಕ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಆಚರಣೆಯನ್ನು ಮಾಡ್ತಾರೆ. ಈ ಸುಬ್ರಹ್ಮಣ್ಯ ಷಷ್ಠಿಯನ್ನು ಕೆಲವರು ಕಾರ್ತಿಕ್ ಮಾಸದಲ್ಲಿ ಬರುವಂತಹ ಅಮಾವಾಸ್ಯೆ ಆದ 6ನೇ ದಿನಕ್ಕೆ ಮಾಡಿದ್ರೆ, ಇನ್ನು ಕೆಲವರು ಗೌರಿ ಹಬ್ಬದ ಟೈಮಲ್ಲಿ ಷಷ್ಠಿಯನ್ನು ಮಾಡ್ತಾರೆ, ಇನ್ನು ಕೆಲವರು ನಾಗರ ಪಂಚಮಿಯನ್ನು ಮಾಡ್ತಾರೆ. ಈ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಆಚರಣೆಗಳ ಮೂಲಕ ನಾಗಪ್ಪನಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ವರ್ಷಕ್ಕೊಮ್ಮೆ ಆದರೂ ಈ ರೀತಿ ನಾವು ಹುತ್ತಕ್ಕೆ ಅಥವಾ ನಾಗರ ಕಲ್ಲಿಗೆ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಎಲ್ಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಸರ್ಪದೋಷಗಳು, ಅದರಲ್ಲೂ ಕೂಡ ಸರ್ಪದೋಷಗಳು ನಿವಾರಣೆ ಆಗುತ್ತೆ. ಈಗ ನಾವೆಲ್ಲರೂ ಕೂಡ ಪೂಜೆ ಮುಗಿಸ್ಕೊಂಡು ಅಲ್ಲಿ ಹುತ್ತದ ಮಣ್ಣನ್ನು ಹಣೆಗೆ ಹಚ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಬೆಳಿಗ್ಗೆನೇ ಷಷ್ಠಿ ಪೂಜೆಗೆ ಹೋಗಿದ್ದರಿಂದ ತಿಂಡಿ ಏನೂ ಪ್ರಿಪೇರ್ ಮಾಡಿರಲಿಲ್ಲ. ಈಗ ಮನೆಗೆ ಬಂದ್ವಿ ಪೂಜೆ ಮುಗಿಸ್ಕೊಂಡು. ಈಗ ತಿಂಡಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ತಿಂಡಿಗೆ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕಾದ ನಂತರ ಸಾಸಿವೆನ ಹಾಕಬೇಕು. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅದ್ರ ಜೊತೆಗೆ ಕಡಲೆ ಬೀಜನ ಹಾಕ್ತಾಯಿದ್ದೀನಿ. ಜೊತೆಗೆ ಸಣ್ಣದಾಗಿ ಹೆಚ್ಚಿರುವಂತಹ ಬೆಳ್ಳುಳ್ಳಿನ ಹಾಕಿದ್ದೀನಿ. ಬೆಳ್ಳುಳ್ಳಿ ಸಹ ಆಪ್ಷನಲ್, ಇದು ನಿಮ್ಗೆ ಇಷ್ಟ ಆದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ನಿಮ್ಗೆ ಅನುಗುಣವಾಗಿ ಮೆಣಸಿಕಾಯಿನ ಹಾಕ್ಕೋಬೇಕು. ಅದಾದಮೇಲೆ ಸಣ್ಣಕ್ಕೆ ಹೆಚ್ಚಿರುವಂತಹ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಅದು ಗೋಲ್ಡನ್ ಬ್ರೌನ್ ಬರೋ ತನಕನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಚಿತ್ರಾನ್ನನೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಬೋದು. ಜೊತೆಗೆ ವೆರೈಟಿಯಾಗೂ ಕೂಡ ಮಾಡ್ಬೋದು. ಇಲ್ಲಿ ನಾನು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ತಾಯಿದ್ದೀನಿ, ಅದರಿಂದ ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ 1-2 ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿ 2-3 ನಿಮಿಷದ ಕಾಲ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆಯೇ ಜೊತೆಗಿಲ್ಲಿ ಟೀನು ಕೂಡ ಮಾಡ್ತಾಯಿದ್ದೀನಿ ದೊರೆಯವ್ರಿಗೆ. ನಾವು ಈ ಚಿತ್ರಾನ್ನ ಎಷ್ಟೊಂದು ವೆರೈಟಿ ಚಿತ್ರಾನ್ನ ಮಾಡ್ಬೋದು. ಅಂದರೆ ಟೊಮ್ಯಾಟೊ ಚಿತ್ರಾನ್ನ, ಗಾರ್ಲಿಕ್ ಚಿತ್ರಾನ್ನ, ಕಾಯಿ ಚಿತ್ರಾನ್ನ, ಕ್ಯಾರೆಟ್ ಚಿತ್ರಾನ್ನ, ಸಬ್ಸಿಗೆ ಸೊಪ್ಪು ಚಿತ್ರಾನ್ನ, ದೊಡ್ಡ ಮೆಣಸಿನ್ಕಾಯಿ ಅಂದರೆ ಕ್ಯಾಪ್ಸಿಕಮ್ ಚಿತ್ರಾನ್ನ, ಈ ರೀತಿ ಬೇರೆ ಬೇರೆ ವೆರೈಟಿ ಚಿತ್ರಾನ್ನಗಳನ್ನ ಮಾಡ್ಬೋದು. ತುಂಬಾ ಈಸಿಯಾಗಿ ಮಾಡ್ಬೋದು ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಕ್ಯಾಪ್ಸಿಕಮ್ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕಿ ಸ್ಟವ್ ಆಫ್ ಮಾಡಿದ್ಮೇಲೆ ನಿಂಬೆ ರಸನ ಸೇರಿಸ್ಕೋಬೇಕು. ಈಗ ಚಿತ್ರಾನ್ನ ರೆಡಿ ಆಯಿತು. ಜೊತೆಗೆ ಬೆಲ್ಲದನೂ ಕೂಡ ಮಾಡಿದ್ದೀನಿ. ಅಂದರೆ ಅಕ್ಕಿ, ಬೆಲ್ಲ, ಏಲಕ್ಕಿ ಪೌಡರನ್ನು ಹಾಕಿ 2-3 ವಿಷಲ್ ಬರ್ಸಿದ್ರೆ ಬೆಲ್ಲದನ್ನ ರೆಡಿ ಆಯಿತು. ಇವತ್ತಿನ ತಿಂಡಿ ಚಿತ್ರಾನ್ನ ಮತ್ತು ಬೆಲ್ಲದನ್ನ. ಈಗ ನಾವೆಲ್ಲರೂ ಕೂಡ ತಿಂಡಿ ತಿಂದ್ಕೊಂಡು ಮತ್ತೆ ರೆಡಿ ಆಗ್ತಾಯಿದ್ದೀವಿ. ಎಲ್ಲಿಗೆ ಅಂತ ಹೇಳ್ತೀನಿ. ಈಗ ಆಲ್ರೆಡಿ ನಿಮಗೆ ಗ್ರೀಷ್ಮ ಮತ್ತು ಅನ್ವಿಕ್ನ ನೋಡಿ ಗೊತ್ತಾಗಿರುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಷಷ್ಠಿ ಪೂಜೆ ಮುಗಿಸ್ಕೊಂಡು ಇವಾಗ ಎಲ್ಲರೂ ತಿಂಡಿ ತಿನ್ಕೊಂಡು ಸ್ಕೂಲ್ ಕಡೆ ಹೊರಡ್ತಾ ಇದ್ದೀವಿ. ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ ಗ್ರೀಷ್ಮ ಮತ್ತು ಅನ್ವಿಕ್ ಸ್ಕೂಲಲ್ಲಿ. ರೆಡಿಯಾಗಿದ್ದೀವಿ, ಲೇಟ್ ಆಗಿದೆ ಆಲ್ರೆಡಿ. ಹೋಗ್ತಾ ಇದ್ದೀವಿ ಯಾಕೆಂದರೆ ಇವತ್ತು 12 ಗಂಟೆ ತನಕ ಇರುತ್ತೆ ಪೇರೆಂಟ್ಸ್ ಮೀಟಿಂಗ್ ಅಂತ ಹೇಳಿದ್ದಾರೆ. ಅನ್ವಿಕ್ ಅಂದರೆ ಇಷ್ಟು ದಿನ ಅನ್ವಿಕ್ ಅವ್ರದ್ದು ಪೇರೆಂಟ್ಸ್ ಮೀಟಿಂಗ್ ಆದಮೇಲೆ ಗ್ರೀಷ್ಮ ಅವ್ರದ್ದು ಸ್ಟಾರ್ಟ್ ಆಗ್ತಿತ್ತು. ಅಂತಂದರೆ ಚಿಕ್ಕ ಮಕ್ಳದಾದ್ಮೇಲೆ ದೊಡ್ಡ ಮಕ್ಳದ್ದು ಇರ್ತಿತ್ತು, ಟೈಮಿಂಗ್ಸ್ ಕೊಟ್ಟಿರ್ತಿದ್ರು. ಆದರೆ ಈ ಸಲ ಇಬ್ಬರದೂ ಕೂಡ ಒಟ್ಟಿಗೆ ಒಂದೇ ಟೈಮಲ್ಲಿ ಇಟ್ಟಿದ್ದಾರೆ. ಅದರಿಂದ ಎರಡೂ ಕೂಡ ಮ್ಯಾನೇಜ್ ಮಾಡಬೇಕು. ಆನ್ ದಿ ವೇ ಹೋಗ್ತಾ ಇದ್ದೀವಿ ಇವಾಗ ಸ್ಕೂಲ್ ಕಡೆಗೆ.
ಈಗ ನಾವು ಕೂಡ ಸ್ಕೂಲ್ಗೆ ಹೋಗಿ ರೀಚ್ ಆದ್ವಿ. ಆಲ್ರೆಡಿ ಕೆಲವು ಪೇರೆಂಟ್ಸ್ ಟೀಚರ್ ಮೀಟಿಂಗನ್ನು ಮುಗಿಸ್ಕೊಂಡು ಆಲ್ರೆಡಿ ಹೊರಡ್ತಾಯಿದ್ರು. ಇನ್ನೂ ಕೆಲವು ಪೇರೆಂಟ್ಸ್ಗಳು ಅವಾಗ ಬರ್ತಾಯಿದ್ರು. ನಾವು ಕೂಡ ಸ್ವಲ್ಪ ಹೋಗಿದ್ದು ಲೇಟ್ ಆಯಿತು, ಯಾಕೆಂದರೆ ಬೆಳಿಗ್ಗೆ ಪೂಜೆ ಇದ್ದಿದ್ದರಿಂದ ಅದೆಲ್ಲ ಮುಗಿಸ್ಕೊಂಡು ತಿಂಡಿ ತಿಂದ್ಕೊಂಡು ಹೊರಟಿದ್ದೇ ಲೇಟ್ ಆಯಿತು. ಅದಾದಮೇಲೆ ಅಲ್ಲಿ ಸ್ಕೂಲು ಯಾವ್ಯಾವ ಪ್ರೈಸ್ಗಳನ್ನು ವಿನ್ ಆಗಿದೆ, ಅಂದರೆ ಯಾವ ಟೀಮು ಯಾವ ಪ್ರೈಸಸ್ನ ವಿನ್ ಆಗಿದೆ ಅನ್ನೋದೆಲ್ಲನೂ ಕೂಡ ಅಲ್ಲಿ ಇಟ್ಟಿದ್ರು. ಅದೆಲ್ಲ ನೋಡಿಕೊಂಡು ಹಾಗೆಯೇ ಅವ್ರ ಟೀಚರ್ಸ್ಗಳನ್ನ ಮೀಟ್ ಮಾಡಿಕೊಂಡು ಬಂದ್ವಿ. ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಇಬ್ಬರು ಕೂಡ ತುಂಬ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದ್ದಾರೆ. ಆಲ್ರೆಡಿ 12:30 ಆಯಿತು. ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಒಂದಿವೆ ಹೋಗ್ತಾ ತಿರ್ಗಾ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಈಗ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ನನಗೆ ಮತ್ತು ದೊರೆಯವ್ರಿಗಿಬ್ರಿಗೂ ಕೂಡ PTMನ ಅಟೆಂಡ್ ಮಾಡಿ ತುಂಬಾ ಖುಷಿಯಾಯಿತು. ಯಾಕೆಂದರೆ ಎಲ್ಲ ಟೀಚರ್ಸ್ಗಳು ಅನ್ವಿಕ್ ಮತ್ತು ಗ್ರೀಷ್ಮಾ ಇಬ್ಬರು ಕೂಡ ತುಂಬ ಚೆನ್ನಾಗಿ ಓದ್ತಾರೆ ಅಂತ ಹೇಳಿದ್ರು. ಅದ್ರ ಜೊತೆಗೆ ಮಾರ್ಕ್ಸ್ಗಳು ಕೂಡ ತುಂಬಾ ಚೆನ್ನಾಗಿ ತೆಗೆದಿದ್ರು. ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಅನ್ವಿಕ್ಗೆ ಕಬ್ಬಿನ ಜ್ಯೂಸ್ ಬೇಕು ಅಂತ ಕೇಳ್ತಾ ಇದ್ದಾನೆ. ಅನ್ವಿಕ್ಗೆ ಕಬ್ಬಿನ ಜ್ಯೂಸ್ ಬೇಕಂತೆ. ಇಲ್ಲಿಂದ ಹೋಗ್ತಾ ಇದ್ದೀವಲ್ಲ, ಇಲ್ಲೆಲ್ಲೂ ಕಬ್ಬಿನ ಜ್ಯೂಸ್ ಇಲ್ಲ. ಅದಕ್ಕೆ ಅವನು ಕೋಪ ಮಾಡ್ಕೊಂಡು ಕೂತ್ಕೊಂಡು ನೋಡಿ. ಏನು ಬೇಕಪ್ಪ ಅನ್ವಿಕ್? ಯಾವ ಜ್ಯೂಸು? ಇಲ್ಲಿ ಇಲ್ವಲ್ಲ, ಏನು ಮಾಡೋದು? ನಡೀರಿ, ಕಬ್ಬಿನ ಜ್ಯೂಸ್ ಸಿಕ್ತು, ಹೋಗ್ತಾ ಇದ್ದೀವಿ. ಹನಿ ಅಲ್ಲೋಗಿದ್ದಾನೆ, ನಾನೇ ಜ್ಯೂಸ್ ತಂದು ಕೊಡ್ತೀನಿ ಅಂತ. ನಾನು ಮತ್ತು ಗ್ರೀಷ್ಮಾ ಇಬ್ಬರು ಕೂಡ ಕಾರಲ್ಲಿ ವೆಯ್ಟ್ ಮಾಡ್ತಿದ್ದೀವಿ. ಅನ್ವಿಕ್ ಮತ್ತು ದೊರೆಯವರಿಬ್ಬರು ಕೂಡ ಕಬ್ಬಿನ ಜ್ಯೂಸ್ ತೊಗೊಂಡು ಬರೋಕ್ಕೆ ಅಂತ ಹೋಗಿದ್ದಾರೆ. ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಆನ್ ದಿ ವೇ ಹೋಗ್ತಾ ಯಾವಾಗಲೂ ಅಷ್ಟೇ ನಾವು ಸ್ಕೂಲಿಗೆ ಬಂದು ವಾಪಸ್ ಹೋಗಬೇಕಾದ್ರೆ ಕಬ್ಬಿನ ಜ್ಯೂಸ್ ಅಂತೂ ಕಂಪಲ್ಸರಿಯಾಗಿ ನಾವು ಕುಡಿತೀವಿ. ನಮ್ಮೆಲ್ಲರಿಗೂ ಕೂಡ ತುಂಬಾ ಫೇವ್ರೇಟ್ಸ್. ನಿಮಗೆ ಗ್ರೀಷ್ಮಾ ಕುತ್ಕೊಂಡು ಅಲ್ಲಿಂದ ಮನೆಗೆ ಹೊರಡ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ನೆಕ್ಸ್ಟ್ ಮಧ್ಯಾಹ್ನ ಅಡುಗೆ ಪ್ರಿಪೇರ್ ಮಾಡಬೇಕು. ಎಲ್ಲರೂ ಕೂಡ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಅದ್ರ ಜೊತೆಗೆ ನಾಳೆ ಒಂದು ಫಂಕ್ಷನ್ ಇದೆ. ಫಂಕ್ಷನ್ಗೆ ಅಟೆಂಡ್ ಮಾಡೋದಕ್ಕೋಸ್ಕರ ಊರಿಂದ ಎಲ್ಲರೂ ಬರ್ತೀನಿ ಅಂತ ಹೇಳಿದ್ದಾರೆ. ಈಗ ನಾವು ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ. ಮಧ್ಯಾಹ್ನ ಸಾಂಬಾರಿಗೆ ಬೇಳೆ ಸಾಂಬಾರು, ಅಂದರೆ ಹೀರೆಕಾಯಿ ಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಆಲ್ರೆಡಿ ಬೇಳೆ ಮತ್ತು ತರಕಾರಿನ ವಿಷಲ್ ಬರ್ಸ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡ್ತಾಯಿದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ, ಇಂಗು, ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಅದಷ್ಟನ್ನು ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ ತುಪ್ಪದಲ್ಲಿ. ಈಗ ನಾವು 2 ವಿಷಲ್ ಬರ್ಸ್ಕೊಂಡಿರುವಂತಹ ಬೇಳೆ, ಟೊಮ್ಯಾಟೊ, ಹೀರೆಕಾಯಿ ಮತ್ತು ಖಾರದ ಪುಡಿಗೆ ಆ ಒಗ್ಗರಣೆಯನ್ನು ಆ್ಯಡ್ ಮಾಡಿ, ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಒಂದು 2-3 ನಿಮಿಷ ಕುದಿಸ್ಬೇಕು. ಕುದಿಸಾದ್ಮೇಲೆ ಈಗ ಬಿಸಿ ಬಿಸಿಯಾದಂತಹ ಬೇಳೆ ಸಾಂಬಾರು ರೆಡಿ ಆಯಿತು. ಮಧ್ಯಾಹ್ನ ನಾನು ಲಂಚ್ ಪ್ರಿಪೇರ್ ಮಾಡೋವರೆಗೆ ಮಕ್ಕಳಿಬ್ರು ಕೂಡ ಆಟ ಆಡ್ತಾಯಿದ್ರು. ದೊರೆಯವರು ನಮ್ಮನ್ನ ಮನೆಗೆ ಡ್ರಾಪ್ ಮಾಡಿ ಅದಾದಮೇಲೆ ಅವ್ರಿಗೇನೋ ಕೆಲಸ ಇದೆ ಅಂತ ಹೊರಗೆ ಹೋಗಿದ್ದಾರೆ. ಅದಾದಮೇಲೆ ಅವರು ಕೂಡ ಬಂದರು. ಮಕ್ಕಳಿಗೂ ಕೂಡ ಊಟ ಹಾಕಿ ನಾವೆಲ್ಲರೂ ಕೂಡ ಮಧ್ಯಾಹ್ನ ಊಟ ಮಾಡಿದ್ವಿ. ಬೇಳೆ ಸಾಂಬಾರು ಮತ್ತು ರೈಸು, ತುಪ್ಪ ಇದಿಷ್ಟು ಮಧ್ಯಾಹ್ನದ ಊಟ ಆಗಿತ್ತು. ಇನ್ನು ಸಂಜೆ ಊರಿಂದ ಎಲ್ಲರೂ ಬರ್ತಾರೆ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅವರೆಲ್ಲ ಬರೋ ತನಕ ಅಂತ ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಇನ್ನು ಸಂಜೆ ಊರಿಂದ ಎಲ್ಲರೂ ಕೂಡ ಬಂದಿದ್ದರು. ಅದ್ರ ಜೊತೆಗೆ ಗಿಣ್ಣು ತಗೊಂಡು ಬಂದಿದ್ದರು. ಎಲ್ಲರೂ ಗಿಣ್ಣು ತಿಂತ ಮಾತಾಡ್ತಾ ಕೂತಿದ್ದೀವಿ. ಜೊತೆಗೆ ಐಶ್ವರ್ಯನೂ ಕೂಡ ಬಂದಿದ್ಲು. ಎಲ್ಲರೂ ಯಾಕೆ ಬಂದಿದ್ದಾರೆ ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಹೇಳ್ತೀನಿ. ಇದಿಷ್ಟು ಕೂಡ ಇವತ್ತಿನ ಕಂಪ್ಲೀಟ್ ವ್ಲಾಗ್ ಆಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.